ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೀಸನಲ್ಲಿ ಮಾಡುವಂತಹ ಇದ್ಕಿದ ಅವರೆಕಾಳು ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಇದು ಮಾಡೋದು ತುಂಬ ಈಸಿ ಆ್ಯಂಡ್ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಅಕ್ಕಿ ಹಿಟ್ಟನ್ನ ತೊಗೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಅಕ್ಕಿ ಹಿಟ್ಟನ್ನ ನೀವು ತೊಗೋಬೋದು. ಇಷ್ಟೇ ತೊಗೋಬೇಕು ಅಷ್ಟೇ ತೊಗೋಬೇಕು ಅಂತ ಏನಿಲ್ಲ. ಸೊ ನಾನಿಲ್ಲಿ ನನಗೆ ಎಷ್ಟು ಬೇಕು ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೋತಾ ಇದ್ದೀನಿ. ಇದ್ರ ಜೊತೆಗೆ ನೀವು ನೀವು ಯಾವುದ್ರಲ್ಲಿ ತೊಗೊತೀರಾ, ಎಷ್ಟು ಅಕ್ಕಿ ಹಿಟ್ಟನ್ನ ತೊಗೊತೀರಾ ಆ ಕಪ್ಪಲ್ಲಿ 1 ಕಪ್ಪು ಮೈದಾ ಅಥವಾ ಗೋಧಿ ಹಿಟ್ಟನ್ನ ಬೇಕಾದರೆ ನೀವು ಸೇರಿಸ್ಕೊಬೋದು. ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ರವೆನ ನೆನೆಸಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಮೈದಾನ ಸೇರಿಸಿದ್ದೀನಿ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು, ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು, ಇದ್ರ ಜೊತೆಗೆ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆನಿಯನ್ನು, ಕ್ಯಾರೆಟ್ ತುರಿ, ಹಸಿಮೆಣ್ಸಿಕಾಯಿನ ನಾನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನೀವು ತಿನ್ನೋವಂಥ ಸೌತೆಕಾಯಿನೂ ತುರಿದು ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನು ಜೀರಿಗೆ ಸಹ ಹಾಕೋತಾ ಇದ್ದೀನಿ. ಸೊ ಇದಿಷ್ಟನ್ನು ಮೊದಲು ಮಿಕ್ಸ್ ಮಾಡ್ಕೊಳ್ಬೇಕು. ಬಿಕಾಸ್ ಇದರಲ್ಲಿ ಆನಿಯನಲ್ಲಿ ನೀರಂಶ ಇರೋದ್ರಿಂದ ಅಷ್ಟು ನೀರು ಬೇಕಾಗಲ್ಲ. ಸೊ ಈ ಥರ ನೀಟಾಗಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು. ಇದಾದಮೇಲೆ ನಾನು ಅವರೆಕಾಳನ್ನ ಬೇಯಿಸಿಟ್ಕೊಂಡಿದ್ದೆ. ಆ ನೀರನ್ನ ನಾನು ಅವರೆಕಾಳು ಬೇಯಿಸಿಟ್ಕೊಂಡಿದ್ನಲ್ಲ, ನಾನು ಅದೇ ನೀರನ್ನ ತೊಗೊಂಡಿದ್ದೀನಿ. ಕಾಳು ಬೇರೆ ನೀರು ಬೇರೆನ ನಾನು ಸಪ್ರೇಟ್ ಮಾಡ್ಕೊಂಡಿರಲಿಲ್ಲ. ಹಾರಿರೋ ನೀರು ಹಾಕೋತಾ ಇಲ್ಲ, ಬಿಸಿ ನೀರನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಕಲಸಿದ ನಂತರ ಮತ್ತೆ ನಾನು ಬಿಸಿ ನೀರನ್ನ ಹಾಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾನು ತಣ್ಣೀರನ್ನ ಬಳಸಿಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಅವರೆಕಾಳು ಬೇಯಿಸ್ಬೇಕಾದ್ರೆ ನೀವು ಸಾಲ್ಟನ್ನ ಹಾಕಿರ್ತೀರ. ಸೊ ಇದಕ್ಕೂ ಸಾಲ್ಟ್ ಹಾಕಬೇಕಾದ್ರೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲ ಅವರೆಕಾಳು ಬೇಯಬೇಕಾದ್ರೇ ಸಾಲ್ಟ್ ಹಾಕ್ಕೊಳ್ಳಿ. ಅದಾದಮೇಲೆ ಬೇಕಾದ್ರೆ ಟೇಸ್ಟ್ ನೋಡಿಬಿಟ್ಟು ನೀವು ಸಾಲ್ಟನ್ನ ಹಾಕ್ಕೋಬೇಕು. ಸೊ ಹದವಾಗಿ ಹಿಟ್ಟನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ರೊಟ್ಟಿ ತಟ್ಟೋ ಪೇಪರ್ ಆದರೂ ಬಳಸ್ಬೋದು, ಇಲ್ಲಾಂದರೆ ಯಾವುದೇ ಥರ ಈ ಥರ ಶೀಟ್ನ ತೊಗೊಂಡು ನೀವು ರೊಟ್ಟಿನ ತಟ್ಕೋಬೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ನೀಟಾಗಿ ಶೇಪಲ್ಲಿ ತಟ್ಕೋತಾ ಇದ್ದೀನಿ. ರೊಟ್ಟಿ ತಟ್ಟೋ ಶೀಟ್ನೇ ಬಳಸಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲಿ ಯಾವುದಾದ್ರು ಶೀಟು ಅಥವಾ ಕವರು ಅದನ್ನು ನೀಟಾಗಿ ಕ್ರಾಸಲ್ಲಿ ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಆಯಿಲ್ ಪ್ಯಾಕೆಟ್ ಬರುತ್ತಲ್ಲ, ಆ ಶೀಟ್ನಾರು ಬಳಸ್ಬೋದು. ನಾನಿಲ್ಲಿ ಆಶೀರ್ವಾದ ಗೋಧಿ ಹಿಟ್ಟು ಬರುತ್ತಲ್ಲ, ಆ ಒಂದು ಶೀಟ್ನ ಬಳಸ್ಕೊಂಡಿದ್ದೀನಿ. ಅಂದರೆ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ತಟ್ಟೋಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ. ಸೊ ನೀಟಾಗಿ ಕೈಯಿಂದನೇ ಹಾಕ್ಬೋದು. ಯಾವುದೇ ಥರ ರೊಟ್ಟಿ ಬ್ರೇಕ್ ಆಗಲ್ಲ. ನಿಧಾನವಾಗಿ ಹಾಕಿದ್ರೆ ರೊಟ್ಟಿ ಬ್ರೇಕ್ ಆಗಲ್ಲ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ನೀಟಾಗಿ ಇದನ್ನು ಎರಡೂ ಸೈಡು ಬೇಯಿಸ್ಕೊಳ್ಳಿ. ರೊಟ್ಟಿ ನೀಟಾಗಿ ಬೆಂದ್ರೇ ಆ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ಅವರೆಕಾಳು ನೀರನ್ನ ಯಾಕೆ ನಾನು ಸಪ್ರೇಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಅವರೆಕಾಳು ಬೆಂದು ರಸ ಬಿಡುತ್ತಲ್ಲ, ಆ ಒಂದು ಟೇಸ್ಟು ಹಿಟ್ಟಿಗೆ ಹಾಕಿ ಬೆರೆಸಿದಾಗ ಆ ಒಂದು ಟೇಸ್ಟ್ ಅದ್ಭುತವಾಗಿರುತ್ತೆ. ಸೊ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳು ಕೂಡ ಸಹ ಇಷ್ಟಪಡ್ತಾರೆ. ಇದನ್ನು ಸೀಸನಲ್ಲಿ ಎಲ್ಲ ಥರ ಕಾಳು ತಿನ್ನಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಅವರೆಕಾಳು ಅಂದರೆ ಎಲ್ಲರಿಗೂ ಫೇವ್ರೇಟ್ ಆಗಿರುತ್ತೆ. ಸೊ ಅವರೆಕಾಳನ್ನ ಈ ಥರ ಬಳಸ್ಕೊಂಡು ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ಆ ಟೇಸ್ಟು ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಬಾಕ್ಸಿಗೂ ಕೂಡ ಹಾಕ್ಕೊಳ್ಬೋದು. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.